21 ಆಫ್ 25 ಡೇಸ್ ಚಾಲೆಂಜ್. ಎವ್ರಿ ಡೇ ಎಷ್ಟೇ ಪಾಸಿಟಿವ್ ಎನರ್ಜೆಟಿಕ್ ಆಗಿ ಡೇನ ಸ್ಟಾರ್ಟ್ ಮಾಡಿದ್ರು ಕೆಲವೊಂದು ಡೇಸ್ ಇರುತ್ತೆ ಲೈಕ್ ಟಯರ್ಡ್, ಲೇಸಿ ಆ್ಯಂಡ್ ಎಕ್ಸಾಸ್ಟೆಡ್ ಡೇ. ಇಟ್ ವಾಸ್ ಕೈಂಡ್ ಡೇ ಟುಡೇ. ಎದ್ದ ತಕ್ಷಣ ನಾನು ಚೇಪೆಕಾಯಿ ತಿಂದು ಬ್ರೇಕ್ಫಾಸ್ಟ್ಗೆ ಸಿಂಪಲಾಗಿ ಬನಾನಾ ಮಿಲ್ಕ್, ಡ್ರೈ ಫ್ರೂಟ್ಸ್ನ ಹಾಕಿ ಮಿಲ್ಕ್ ಶೇಕ್ ಮಾಡಿಕೊಂಡು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಗೆ ಬನಾನಾ ತೊಗೊಂಡೆ. ಮಗುನ ಇಟ್ಕೊಂಡು ಯಾವುದೇ ಪ್ಲ್ಯಾನ್ಗೆ ಸ್ಟಿಕ್ ಆನ್ ಆಗೋದು ತುಂಬ ಕಷ್ಟ. ಅದರಲ್ಲೂ ಸೋಲೋ ಪೇರೆಂಟಿಂಗ್ ಇಸ್ ದಿ ಹಾರ್ಡೆಸ್ಟ್ ಜಾಬ್ ಎವರ್. ಯಾವುದೇ ಪೇರೆಂಟ್ಸ್ ಸೋಲೋ ಪೇರೆಂಟಿಂಗ್ ಮಾಡ್ತಿದ್ರೆ ವೆರಿ ಬಿಗ್ ಹ್ಯಾಟ್ಸ್ ಆಫ್ ಟು ಯು. 24/7 ಮಗುನ ಎಂಟರ್ಟೈನ್ ಮಾಡ್ಕೊತ ಅವ್ರಿಗೆ ಅಟೆನ್ಷನ್ ಕೊಟ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಸೋಲೋ ಪೇರೆಂಟಿಂಗ್ನ ನಿಭಾಯಿಸ್ತಾರಲ್ಲ ಕೆಲವೊಬ್ಬರು. ಅವ್ರಿಗೆ ಈ ರೀಲ್ನ ಶೇರ್ ಮಾಡಿ ನಿಮ್ಮ ಅಪ್ರಿಸಿಯೇಷನ್ನ ತಿಳಿಸಿ. ಇಟ್ ವಾಸ್ ಕೈಂಡ್ ಡೇ ಫಾರ್ ಮೀ ಟು ಆ್ಯಂಡ್ ಐ ಡಿಡ್ ಸರ್ವೈವ್ ಇಟ್ ಅಂತ ಅಂದ್ಕೊತೀನಿ. ಹಾಗೆ ಅವ್ರನ್ನ ಆಟ ಆಡಿಸ್ಕೊಂಡೆ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡಿದೆ. ಸಿಂಪಲಾಗಿ ರೈಸ್, ವಾಂಗಿಬಾತ್ ಗೊಜ್ಜು, ಸೋಯಾ ಕರಿ, ಕುಕುಂಬರ್. ಅದಾದಮೇಲಿಂದ ಏನೂ ಕೆಲಸ ಮಾಡಿಲ್ಲ. ಜಸ್ಟ್ ಡಿನ್ನರ್ಗೆ ಎಗ್ ರೈಸ್ ತಿಂದು ಡೇನ ಎಂಡ್ ಮಾಡಿದೆ.